ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಬೇಸೂರಿನಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಅಣು ವಿದ್ಯುತ್ ಸ್ಥಾವರ ಯೋಜನೆ ಕೈಬಿಡುವ ನಿರ್ಧಾರವನ್ನು ಸರ್ಕಾರವು ಜೂನ್ 20ರೊಳಗೆ ಘೋಷಿಸದಿದ್ದರೆ ಉಗ್ರ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗುವುದು ಎಂದು ಬೇಸೂರು ಅಣು ವಿದ್ಯುತ್ ಸ್ಥಾವರದ ವಿರುದ್ಧ ಹೋರಾಟ ಸಮಿತಿಯ ಸಂಚಾಲಕರಾದ ಇಂದೂಧರ್ ಗೌಡರು ತಿಳಿಸಿದರು. ಮಾಡ್ತೀವಿ ಅಂದ್ರೆ ಮಾಡ್ತೀವಿ, ಮಾಡಕ್ಕಾಗಲ್ಲ ಅದನ್ನ ನಾವು ಸ್ಪಷ್ಟಪಡಿಸಬೇಕು. ಈಗ ನಮಗೆ ಅದನ್ನ ಯಾರು ಅದನ್ನ ಆ ರೀತಿ ಒಳಗೆ ಸ್ಪಷ್ಟವಾಗಿ ಇವತ್ತಿನವರೆಗೆ ಆಯ್ತು ನಾವು ಮಾಡೋದಿಲ್ಲ ಮಾಡಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದ್ರ ಅಧಿಕೃತವಾದಂತ ನಮಗೆ ಯಾವುದೇ ಲಿಖಿತವಾದಂತ ವ್ಯವಸ್ಥೆ ಬಂದಿಲ್ಲ. ಹಾಗಾಗಿ ನಾವು ಮೊನ್ನೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ನಾವು ಅವರು ರಾಜೀನಾಮೆ ಕೊಡುವ 3 ದಿವಸ ಹಿಂದೆ ನಾವು ಭೇಟಿ ಮಾಡಿದಾಗ ಅವರು ಕರ್ನಾಟಕದಲ್ಲಿ ಅಣು ವಿದ್ಯುತ್ ಸ್ಥಾವರ ಮಾಡಬಾರ್ದು ಅಂತೇಳಿ ಸಿದ್ದರಾಮಯ್ಯನವರು ನಮ್ಮ ಹತ್ರ ಹೇಳಿದ ಸಂದರ್ಭದಲ್ಲಿ ಆಮೇಲೆ ನಮ್ಮ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಾಲಿನಿ ರಜನೀಶ್ ಅವರಿಗೆ ಹೋಗಿ ಮೀಟ್ ಮಾಡಬೇಕು ಅಂತ ಹೇಳಿದ್ರು. ಶಾಸಕರ ಮುಖಾಂತರ ಹೋಗಿ ಸಿಎಂ ಭೇಟಿ ಮಾಡಿ ಮತ್ತೆ ಶಾಲಿನಿ ರಜನೀಶ್ ಅವರು ಕೂಡ ನಮ್ಮ ತಾಲೂಕಿನ ಶಾಸಕರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಬೇಸೂರು ಅಣು ವಿದ್ಯುತ್ ಸ್ಥಾವರದ ವಿರುದ್ಧ ಬೇಸೂರಿನ ಬಸವಣ್ಣ ದೇವಸ್ಥಾನದಿಂದ ಸಾಗರ ಉಪವಿಭಾಗಾಧಿಕಾರಿಗಳ ಕಚೇರಿಯವರೆಗೆ 25 ಕಿಲೋಮೀಟರ್ನ ಪಾದಯಾತ್ರೆಯ ಮೂಲಕ ಬೃಹತ್ ಪ್ರತಿಭಟನೆಯನ್ನ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಗಿತ್ತು. ಈ ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೇಸೂರು ಅಣು ವಿದ್ಯುತ್ ಸ್ಥಾವರದ ವಿರುದ್ಧ ಸಂಪುಟ ಸಭೆಯಲ್ಲಿ ಈ ವಿಷಯವನ್ನ ಮಂಡಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಹೋರಾಟಗಾರರ ಸಮ್ಮುಖದಲ್ಲಿ ಸೂಚಿಸಿದ್ದರು. ಶಾಲಿನಿ ರಜನೀಶ್ ಅವರು ಮುಖ್ಯಮಂತ್ರಿಗಳು ತಿಳಿಸಿದಂತೆ ಸಂಪುಟಕ್ಕೆ ವಿಷಯವನ್ನ ತರುತ್ತೇವೆ ಎಂದಿದ್ದರು ಎಂಬ ಮಾಹಿತಿಯನ್ನ ತಿಳಿಸಲಾಗಿತ್ತು. ಅಧಿಕೃತವಾಗಿ ನಾವು ಸಾಗರದಲ್ಲಿ ಶರಾವತಿ ನೀರನ್ನೇ ಕುಡಿತಾ ಇರೋದು. ಸ್ವರ್ಗಕ್ಕೆ ತಗೊಂಡು ಹೋಗುವಂತ ಪ್ರಸ್ತಾವನೆ ಇದೆ, ಶಿರಾಳಕೊಪ್ಪಕ್ಕೆ ತಗೊಂಡು ಹೋಗುವಂತ ಪ್ರಸ್ತಾವನೆ ಇದೆ, ತೀರ್ಥಹಳ್ಳಿಗೆ ತಗೊಂಡು ಹೋಗುವಂತ ಪ್ರಸ್ತಾವನೆ ಇದೆ. ಹೊಸಗದ ಆಲ್ರೆಡಿ ಕುಡಿತಾ ಇದ್ದಾರೆ. ಮೌಖಿಕವಾಗಿ ಹಾಗೆ ನಾವು ಜನರಲೈಸ್ ಮಾಡಿ ಯೋಚನೆ ಮಾಡ್ತಾ ಹೋದ್ರೆ ಹೊನ್ನಾವರ ತನಕನೂ ಆ ನೀರನ್ನ ಕುಡಿಯುವಂತ ವಿಚಾರ, ಕುಡಿಯೋದು ಮತ್ತೆ ಕೃಷಿಗೆ ಉಪಯೋಗಿಸ್ಕೊಳ್ತಿರೋದು ಕೂಡ ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಚಾರ. ರೇಡಿಯೇಟೆಡ್ ವಾಟರ್ ಅಂದ್ರೆ ಆ ನೀರನ್ನ ಅಣುಸ್ಥಾವರ ಅಂದ್ರೆ ಆ ನೀರು ಪೂರ್ತಿ ಏನು ಶೇಖರಣೆ ಆಗಿರುತ್ತೆ, ನೀರು ಕಲುಷಿತವಾಗುತ್ತೆ, ಯಾವ್ದು ರೇಡಿಯೇಷನ್ ಇಂದ ಕಲುಷಿತ ಆಗುತ್ತೆ. ರೇಡಿಯೇಟೆಡ್ ವಾಟರ್ ನೀರನ್ನ ನಾವು ಕುಡಿದ್ರೆ ಏನಾಗ್ಬೋದು, ತಕ್ಷಣಕ್ಕೆ ಏನೇ ಆಗದೆ ಇದ್ರೂ ಕೂಡ ಇನ್ನು ಬರುವಂತ ಪೀಳಿಗೆಗೆ ಅಥವಾ ನಮಗೆ ಇನ್ನು 10 ವರ್ಷಕ್ಕೂ 15 ವರ್ಷ. ಸುದ್ದಿಗೋಷ್ಠಿಯಲ್ಲಿ ಹೋರಾಟಗಾರರಾದ ಸೀತಾರಾಮ್ ಕುರುವರಿ, ಕೆಎಸ್ ಪ್ರಶಾಂತ್, ಕುಂಟಗೋಡ್ ಸೀತಾರಾಮ್, ಹರೀಶ್, ರೋಹಿತ್ ಮೊದಲಾದವರು ಉಪಸ್ಥಿತರಿದ್ದರು. ರವಿ 9 ಲೈವ್ ನ್ಯೂಸ್ ಸಾಗರ.